ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನ್ಯೂಲಿ ಲಾಂಚ್ಡ್ ವೆಹಿಕಲ್ 3532C ಭಾರತ್ ಬೆಂಜ್ XX ಅಂದರೆ ಹೆವಿ ಡ್ಯೂಟಿ ವಿತ್ ಎಕ್ಸ್ಟ್ರಾ ಲಾರ್ಜ್ ಅಂತ. ಸೊ ಇಲ್ಲಿ ನೋಡ್ಬೋದು, ಟೋಟಲಿ ಫ್ರಂಟ್ ಶೇಪಲ್ಲಿ ನೋಡಿದಾಗ ನಮಗೆ ಗುಡ್ ವೈಡ್ ಶೀಲ್ಡ್ ಗ್ಲಾಸ್, ಸೈಡ್ ಮಿರರ್ಸು, ಸನ್ರೈಸರು, ಆಮೇಲೆ ಸೈಡ್ ವ್ಯೂ ಮಿರರ್ಸ್ ಆಗಲಿ, ಆಮೇಲೆ ಸೈಡ್ ಬ್ಯಾಡ್ಜಿಂಗ್ 3532C ಆಗಲಿ ಎಲ್ಲನೂ ಹೆವಿ ಇದೆ. ಆಮೇಲೆ ಫುಡ್ ರೆಸ್ಟ್ ಆಗಲಿ, ಇವು ನೋಡಿದ್ರೆ ಕ್ಯಾಬಿನ್ ಆಗಲಿ, ಬಾಡಿ ಆಗಲಿ ಹೆವಿ. ಭಾರತ್ ಬೆಂಜಲ್ಲಿ ಏನಪ್ಪ ಅಂದರೆ ಹೆವಿ ಐಟಮ್ಸ್ ಇರ್ತವೆ. ಈ ಮಡ್ಗಾಡೆ ತೊಗೊಳ್ರಿ, ಸೈಡ್ ಮಿರರ್ಸೇ ತೊಗೊಳ್ರಿ, ಆಮೇಲೆ ಮೇಲೆ ಟಾಪಲ್ಲಿ ಅದು ಏರೋಡೈನಮಿಕ್ ಒಂದು ಕವರ್ ಕೊಟ್ಟಿದ್ದಾರೆ. ಸೊ ಅದೇನೆಂದರೆ ಕ್ಯಾಬಿನ್ನಿಂದ ಗಾಳಿ ಹೋಗ್ಬೇಕಾದ್ರೆ ಮೇಲೆ ಅಬ್ಸ್ಟ್ರಕ್ಟ್ ಮಾಡಲಾರ್ದು ಮೇಲೆ ಹೋಗುತ್ತೆ. ಇಲ್ಲಿ ನೋಡ್ಬೋದು 1120 ಟೈರ್ಸ್, ಹೆವಿ ಡ್ಯೂಟಿ ಟೈರ್ಸ್, ಮೈನಿಂಗ್ ಪ್ಯಾಟ್ರನ್ ಇದು. ಅಂದರೆ ಇಂಡಸ್ಟ್ರಿಯಲ್ಲಿ ಮೈನಿಂಗಲ್ಲಿ ವರ್ಕ್ ಆಗಕ್ಕೆ ಇದರಲ್ಲಿ ನೋಡ್ಬೋದು. ಸೊ ಮೇನ್ ಚಾಸಿ, ಏರ್ ಫಿಲ್ಟ್ರು, ಇಂಜಿನ್ ಆಗಲಿ, ಗೇರ್ ಬಾಕ್ಸ್ ಆಗಲಿ ಎಲ್ಲ ಹೆವಿ ಕೊಟ್ಟಾರ. ಇಲ್ಲಿ ನೋಡ್ಬೋದು ಪೈಪ್ ಲೈನ್ಸ್ ಆಗಲಿ, ಬ್ರೇಕ್ ಪೈಪ್ಸ್ ಆಗಲಿ, ಶಾಕ್ ಅಬ್ಜರ್ ಆಗಲಿ, ಆಮೇಲೆ ಸ್ಪ್ರಿಂಗ್ ಪ್ಯಾಡ್ಸ್ ಆಗಲಿ. ಇಲ್ಲಿ ನೋಡ್ಬೋದು ಪ್ಯಾರಾಬಾಲಿಕ್ ಸಸ್ಪೆನ್ಷನ್, ಇಂಪ್ರೂವ್ಡ್ ಲೀಫ್ ಸ್ವಿಂಗ್ಸು. ಇಲ್ಲಿ ಫ್ರಂಟ್ ಮೇನ್ ಆ್ಯಕ್ಸಲ್ ತೊಗೊಂಡ್ರೆ IF 7.0 100 ಬೇರಿಂಗ್ ಫ್ರಂಟಲ್ಲಿ. ಹೆವಿ ಡ್ಯೂಟಿ ಬ್ರ್ಯಾಕೆಟ್ ವಿತ್ ಸಸ್ಪೆನ್ಷನ್, ಹೆವಿ ಡ್ಯೂಟಿ ಚಾಸಿ ಫ್ರೇಮು. ಇಲ್ಲಿ ನೋಡ್ಬೋದು ಹೆವಿ ಚಾಸಿ ಜೊತೆಗೆ ಬೋಲ್ಟ್ ನಟ್ ಫಿಟ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಲಿಂಕ್ ರಾಡ್ ಆಗಲಿ, ಸ್ಟೀರಿಂಗ್ ರಾಡ್ ಆಗಲಿ, ಆಮೇಲೆ ಪುಷ್ ರಾಡು, ಟೈರ್ ರಾಡು, ಆಮೇಲೆ ಎಂಡ್ಸು ವಿತ್ ಬ್ರ್ಯಾಕೆಟು ಹೆವಿ ಇದೆ. ಈವನ್ ಗೇರ್ ಬಾಕ್ಸ್ ಆಲ್ಸೋ ಹೆವಿ ಗೇರ್ ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಗೇರ್ ಬಾಕ್ಸ್ ಬಂದು G131 HD ಇದೆ. 9 ಫಾರ್ವರ್ಡ್ ಆ್ಯಂಡ್ ರಿವರ್ಸ್ ಸಿಂಕ್ರಮೈಸ್ ಗೇರ್. ಇಲ್ಲಿ ನೋಡೋದು ಲಿಫ್ಟ್ ರ್ಯಾಂಪ್ ಆಗಲಿ, ಹೈಡ್ರೋಲಿಕ್ ಟ್ಯಾಂಕ್ ಆಗಲಿ ಎಲ್ಲನೂ ಹೆವಿ ಇದೆ. ಸೊ ಇಲ್ಲಿ ಸೆಂಟ್ರ್ ಬಂದಾಗ ಸೆಕೆಂಡ್ ಮೈನ್ ಆ್ಯಕ್ಸಲಲ್ಲಿ ಇನ್ ಬಿಟ್ವೀನ್ ಸ್ಟೀರಿಂಗು, ಸಸ್ಪೆನ್ಷನ್ ರಾಡು, ಲಿಂಕ್ ರಾಡು ಎಲ್ಲನೂ ಹೆವಿ ಇದೆ. ಇಲ್ಲಿ ನೋಡೋದು ಹೆವಿ ಡ್ಯೂಟಿ ಹೈಡ್ರಾಲಿಕ್ ಪವರ್ ಸ್ಟೀರಿಂಗ್ ವಿತ್ ಲಿಂಕ್ ರಾಡ್ ಹೆವಿ ಕೊಟ್ಟಿದ್ದಾರೆ. ಆಮೇಲೆ ಚಾಸಿ ಫ್ರೇಮು, ಪುಷ್ ರಾಡ್, ಟೈರ್ ರಾಡು, ಲಿಂಕ್ ರಾಡ್, ಬ್ರ್ಯಾಕೆಟ್, ಆಮೇಲೆ ಅದ್ರ ಶಾಕ್ ಅಬ್ಜರು, ಆಮೇಲೆ ಬುಷಸ್ಸು ಎಲ್ಲನೂ ಹೆವಿ ಇದೆ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ನಮಗೆ ಇಂಪ್ರೂವ್ಡ್ ಪ್ಯಾರಾಬಾಲಿಕ್ ಲೀಫ್ ಟೈಪ್ ಸ್ಪ್ರಿಂಗ್ಸ್ ಇರುತ್ತೆ ವಿತ್ ಹೈಡ್ರಾಲಿಕ್ ಶಾಕ್ ಅಬ್ಜರ್ಸ್ ಇದೆ ಸೆಂಟ್ರಲ್ಲಿ. ಸೊ ಇದರಲ್ಲಿ ಏನಪ್ಪ ಅಂದರೆ ವಿತ್ ಆ್ಯಂಟಿ ರೋಲರ್ ಬಾರ್ ಇದೆ. ಸೊ ಗಾಡಿ ಎಷ್ಟೇ ಸ್ಪೀಡ್ ಹೋಗಿ ಜಂಪ್ ಆದ್ರೂ ಗಾಡಿ ಟಿಲ್ಟ್ ಆಗೋಲ್ಲ. ಅದಕ್ಕೋಸ್ಕರ ಫ್ರಂಟ್ ಆ್ಯಂಡ್ ಬ್ಯಾಕಲ್ಲಿ ಆ್ಯಂಟಿ ರೋಲರ್ ಕೊಡೋದು. ಇಲ್ಲಿ ನೋಡ್ಬೋದು ಹೆವಿ ಡ್ಯೂಟಿ ಬ್ರ್ಯಾಕೆಟ್ ವಿತ್ ಚಾಸಿ ಫ್ರೇಮು ವಿತ್ ಪ್ಯಾಡು, ಆಮೇಲೆ ಜೂಲ, ಇನ್ಬಿಲ್ಟ್ ಬುಷಸ್ ವಿತ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಗಾಡಿ ಗ್ರೀಸಿಂಗ್ ಆಗಿಲ್ಲ ಅಂದ್ರೂ ನಿಮಗೆ ಸೌಂಡ್ ಆಗಲಿ, ನಾಯ್ಸ್ ಏನೂ ಬರೋಲ್ಲ. ಸೊ ಸ್ಮೂತ್ ಸಸ್ಪೆನ್ಷನ್, ಹೆವಿ ಡ್ಯೂಟಿ ಇರುತ್ತೆ. ಇಲ್ಲಿ ನೋಡ್ಬೋದು EGR ಸಿಸ್ಟಮ್ ಅಂದರೆ ಎಕ್ಸಾಸ್ಟ್ ಆಫ್ಟರ್ ಟ್ರೀಟ್ಮೆಂಟ್ ಸಿಸ್ಟಮ್ ಅನ್ಬೋದು. ಇದು ಕ್ಯೂಬಿಕ್ ಮೀಟ್ರ್ 35 ಟನ್ನರ್ ವೆಹಿಕಲ್. ಇದರಲ್ಲಿ ನೋಡ್ಬೋದು 27 ಕ್ಯೂಬಿಕ್ ಮೀಟ್ರ್ ಇಸ್ ದಿ ಬಾಕ್ಸ್ ಕೆಪಾಸಿಟಿ. ಸೊ ಈ ಹೆವಿ ಡ್ಯೂಟಿ ಇದರಲ್ಲಿ. ಸೊ ಇದರಲ್ಲಿ HX ಅಂದರೆ ಈ ಹೆವಿ ಡ್ಯೂಟಿ ವಿತ್ ಎಕ್ಸ್ಟ್ರಾ ಲಾರ್ಜ್. ಸೊ ಇಲ್ಲಿ ನೋಡ್ಬೋದು ಇಂಟ್ರಲ್ ಆ್ಯಕ್ಸಿಲ್, ರೇರ್ ಆ್ಯಕ್ಸಿಲಲ್ಲಿ ಬೋಗಿ ಸಸ್ಪೆನ್ಷನ್ ವಿತ್ ಹೆವಿ ಡ್ಯೂಟಿ ಇರುತ್ತೆ. ಇಲ್ಲಿ ನೋಡ್ಬೋದು ಇಂಟರ್ ಆ್ಯಕ್ಸಲಲ್ಲಿ ಹೆವಿ ಡ್ಯೂಟಿ ಡಿಫ್ರೆನ್ಷಿಯಲ್ ಲಾಕ್ IRT 440-11 ಇರುತ್ತೆ. ಸೊ ಹೆವಿ ಡ್ಯೂಟಿ ಡ್ಯೂಟಿ ವಿತ್ ಸೈಲೆನ್ಸರ್ ಪೈಪು ವಿತ್ ಸಿಸ್ಟಮ್ ಎಲ್ಲ ಇದೆ. ಇಲ್ಲಿ ನೋಡ್ಬೋದು 1120 ಟೈರ್ಸು, ಇನ್ ಬಿಟ್ವೀನ್ IRT 440-11 ಹೆವಿ ಡ್ಯೂಟಿ ಹಬ್ ವಿತ್ ಇಂಟ್ರಲ್ ಆ್ಯಕ್ಸಲ್ ಇದೆ. 4.778 ರೇಷಿಯೋನಲ್ಲಿರುತ್ತೆ. ಇಲ್ಲಿ ಬ್ಯಾಕ್ ಸೈಡ್ ಬಂದಾಗ ನಮ್ಮದು ಟೈಲ್ ಲ್ಯಾಂಪ್ ಆಗಲಿ, ಆಮೇಲೆ ಡೈರೆಕ್ಟ್ ಆ್ಯಂಟಿ ಸಸ್ಪೆನ್ಷನ್ ರೋಲರ್ ಆಗಲಿ, ಈ ಚಾಸಿ ಫ್ರೇಮ್ ಆಗಲಿ ಎಲ್ಲನೂ ಹೆವಿ ಇದೆ. ಇದು ಸೇಫ್ಟಿ ಪರ್ಪಸ್ಸು, ಸೇಫ್ಟಿ ಬಾರ್ ಅದು ಹಿಂದ್ಗಡೆ ಯಾರಾದರೂ ಟಚ್ ಮಾಡಿದಾಗ ಗಾಡಿ ಕೊಲ್ಲೈಡ್ ಆದಾಗ ಹಿಂದೆ ಟಚ್ ಆಗಲಾರ್ದಂಗೆ ಅಲ್ಲಿಯೇ ನಿಂದಿರೋಕ್ಕೆ ಇದು ಸೇಫ್ಟಿ ಬಾರ್ ಹಿಂದ್ಗಡೆ ಇರುತ್ತೆ. ಆ್ಯಸ್ ಪರ್ DDMS ನಾರ್ಮ್ಸಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ನಮಗೆ ಸೈಡ್ ಮಿರರ್ ಆಗಲಿ, ಆಮೇಲೆ ರೇರ್ ವ್ಯೂ ಕ್ಯಾಮ್ರಾ ಆಗಲಿ, ಆಮೇಲೆ ಇವೆಲ್ಲ ಸೇಫ್ಟಿ ಫೀಚರ್ಸಲ್ಲಿ ಬರುತ್ತೆ. ಡ್ರೈವರಿಗೆ ಬ್ಯಾಕಲ್ಲಿ ಏನಾಗ್ತಾಯಿದೆ ನಡೀತಿದೆ ಅನ್ನೋದಕ್ಕೆ ಕ್ಲಿಯರ್ ಇಮೇಜಸ್ಸು ಡ್ಯಾಶ್ಬೋರ್ಡಲ್ಲಿ ಒಂದು ಕ್ಯಾಮ್ರಾ ಕೊಟ್ಟಿರ್ತಾನೆ. ಆಮೇಲೆ ಮಾನಿಟರ್ ಇರ್ತದೆ. ಇಲ್ಲಿ ಕೆಳಗಡೆ ನೋಡ್ಬೋದು ಆ್ಯಂಟಿ ರೋಲರ್ ಬಾರ್ ಆಗಲಿ, ಆಮೇಲೆ ರೇರ್ ಬ್ರೇಕ್ ಬೂಸ್ಟರ್ಸ್ ಆಗಲಿ ಎಲ್ಲ ಹೆವಿ ಇರುತ್ತೆ. ಇಲ್ಲಿ ನೋಡ್ಬೋದು ಶಾಕ್ ಅಬ್ಜರ್ಸ್ ಆಗಲಿ. ಇಲ್ಲಿ ನೋಡ್ರಿ ಫ್ರಂಟ್ ಬ್ರೇಕ್ ಡ್ರಮ್ಮು, ರೇರ್ ಬ್ರೇಕ್ ಡ್ರಮ್ 410 ಡಯ ಇರುತ್ತೆ. ಸೊ ನಮಗೆ ಹೆವಿ ಡ್ಯೂಟಿ ಬ್ರೇಕ್ ಎಫಿಷಿಯನ್ಸಿ ಇರುತ್ತೆ. ಇದರಲ್ಲಿ ನೋಡಿದ್ರೆ ಇಂಪ್ರೂವ್ಡ್ ಬ್ರೇಕ್ ಎಫಿಷಿಯನ್ಸಿ ವಿತ್ ಮೈಲೇಜು ವಿತ್ ಸೇಫ್ಟಿನೂ ಇಂಪಾರ್ಟೆಂಟ್ ಇರುತ್ತೆ. ಸೊ ಹೆವಿ ಡ್ಯೂಟಿ ವಿತ್ ಹೆವಿ ಬಾಡಿ ಇರೋದ್ರಲ್ಲಿ. ಸೊ 27 ಕ್ಯೂಬಿಕ್ ಮೀಟರ್ಸ್ ದಿ ಬಾಕ್ಸ್ ಕೆಪಾಸಿಟಿ ವಿತ್ ಬ್ಯಾಕ್ ಸೈಡ್ ಡೋರ್ ಕೂಡ ಇರುತ್ತೆ ಲೇಟೆಸ್ಟ್ ವೆಹಿಕಲಲ್ಲಿ. ಸೊ ಏನಾದರೂ ಸ್ಯಾಂಡ್ ಟ್ರಾನ್ಸ್ಪೋರ್ಟ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ. ಮೈನಿಂಗಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೂ, ಆಮೇಲೆ ಸ್ಯಾಂಡ್ ಆಗಲಿ,
ಅಗ್ರಿಗೇಟ್ಸ್ ಆಗಲಿ ಏನಾದರೂ ಮೈನಿಂಗಲ್ಲಿ ವರ್ಕ್ ಮಾಡೋಕ್ಕೆ 35 ಟನ್ನರ್ ಗಾಡಿ ಇದು, ಹೆವಿ ಡ್ಯೂಟಿ ವೆಹಿಕಲ್. ಸೊ ಟೋಟಲಿ ಇಲ್ಲಿ ನೋಡಿದಾಗ ರೇರಲ್ಲಿ ಹೆವಿ ಆ್ಯಕ್ಸಲ್ಸ್ ವಿತ್ ಹೆವಿ ಫ್ರೇಮು ವಿತ್ ಹೆವಿ ಡಿಸ್ಕ್ ವಿತ್ ಬೋಲ್ಟ್ ನಟ್ ಕೊಟ್ಟಿದ್ದಾರೆ. ನಾವು ಇಲ್ಲಿ ನೋಡಿದಾಗ ಸೆಂಟ್ರಲ್ಲಿ ಬೋಗಿ ಸಸ್ಪೆನ್ಷನ್ ಅಂತಾರೆ. ಇದು ನೋಡಿದ್ರೆ ಇಲ್ಲಿ ಏನಾಗುತ್ತಂದರೆ ಹೆವಿ ಲೋಡ್ಸ್ ಅನ್ಇವನ್ ಸರ್ಫೇಸಲ್ಲಿ ಹೋದಾಗ ಮಾಮೂಲಲ್ಲಿ ಲೀವ್ ಸ್ಪ್ರಿಂಗ್ಸ್ ಪ್ಲೇಟ್ ಕಟ್ ಆಗುತ್ತೆ. ಬೋಗಿ ಸಸ್ಪೆನ್ಷನಲ್ಲಿ ಪ್ಲೇಟ್ ಆಗಲಿ ಏನು ಮುರಿಯಲ್ಲ. ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರೂ ಪ್ಲೇಟ್ನೂ ಒಂದು ಕಟ್ಟಾಗಲ್ಲ. ಇನ್ ಕೇಸ್ ವಾಂಟೆಡ್ಲಿ ಎಲ್ಲ ತಗ್ನಾಗ ಹಾಕಿದ್ರೆ ಮಾತ್ರ ಕಟ್ಟಾಗಬೇಕು. ಸೊ ಇದಕ್ಕೆ ಜಸ್ಟ್ ಒಂದು ಬುಷ್ ಇರುತ್ತೆ, ಅದಕ್ಕೆ ಗ್ರೀಸ್ ಮಾಡಿದ್ರೆ ಸಾಕು, ನಿಮಗೆ ಮೇಂಟೆನೆನ್ಸ್ ಫ್ರೀ ಅದು ಬ್ಯಾಕಲ್ಲಿ. ಸೊ ಫ್ರಂಟ್ ಆ್ಯಂಡ್ ರೇರಲ್ಲಿ ಆ್ಯಂಟಿ ರೋಲರ್ ಬಾರ್ ಇರುತ್ತೆ. ಇಲ್ಲಿ ನೋಡ್ಬೋದು ಸ್ಪೇರ್ ಸ್ಟೆಪ್ನಿ, ಇದು 12 ವೀಲರ್. ಸೊ ಇದು ಸ್ಪೇರ್ ಸ್ಟೆಪ್ನೀಸ್ ಇರುತ್ತೆ, 13 ಟೈರ್ಸ್ ಇರುತ್ತೆ. ಸೊ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಮೈನಿಂಗ್ ಟ್ರಕ್ಕಲ್ಲಿ ಸಣ್ಣದು ಯಾಕೆ ಕೊಟ್ಟಿರ್ತಾನೆ ಅಂದರೆ ಶಾರ್ಟ್ ಡಿಸ್ಟೆನ್ಸ್ ರನ್ ಆಗೋದಕ್ಕೆ 290 ಲೀಟರ್ಸ್ ಕೆಪಾಸಿಟಿ ಕೊಡ್ತಾನೆ. ಅದೇ ಸಿವಿಲಲ್ಲಿದ್ದರೆ ಇದಕ್ಕೆ 450 ಲೀಟರ್ಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಫ್ರಂಟ್ ಬಂದಾಗ ಪ್ಯಾರಾಬಲಿಕ್ ಸಸ್ಪೆನ್ಷನ್ ವಿತ್ ಲೀಫ್ ರಿಂಗ್ ವಿತ್ ಹೆವಿ ಬ್ರ್ಯಾಕೆಟ್ ವಿತ್ ಜೂಲಾ ಪ್ಯಾಡ್ ಸಸ್ಪೆನ್ಷನ್ ವಿತ್ ಇನ್ಬಿಲ್ಟ್ ಬುಷಸ್ ಇದೆ. ಸೊ ಲಾಕಿಂಗ್ ಸಿಸ್ಟಮಲ್ಲಿ ಬುಷ್ ಇರುತ್ತೆ. ಈವನ್ ಸೌಂಡ್ ಕೂಡ ಜಾಸ್ತಿ ಪ್ಲೇಟ್ ಸೌಂಡ್ ಮಾಡಲ್ಲ. ಸೊ ಸ್ಮೂತ್ ರೈಡ್ ಇರುತ್ತೆ. ಇದರಲ್ಲಿ ನೋಡಿದಾಗ ಹೆವಿ ಡ್ಯೂಟಿ ಭಾರತ್ ಬೆಂಜ್ 3534X ಈಸ್ ಪವರ್ಫುಲ್ ಆ್ಯಂಡ್ ಮೋಸ್ಟ್ ರಿಲಯಬಲ್ ಟ್ರಕ್ ಫಾರ್ ಮೈನಿಂಗ್ ಇಂಡಸ್ಟ್ರಿ. ಯಾಕಂದರೆ ಇಲ್ಲಿ ನೋಡ್ಬೋದು ಚಾಸ್ ಎಡೆಗ ಬ್ರ್ಯಾಕೆಟ್ ಆಗಲಿ ಸಸ್ಪೆನ್ಷನ್ ಬಾರ್ ಆಗಲಿ ಎಲ್ಲನೂ ಹೆವಿ ಇದೆ. ಸೊ ಅದಕ್ಕೋಸ್ಕರನೇ ಇದು ಬಂದ್ಬಿಟ್ಟು ಮೈನಿಂಗ್ ಇಂಡಸ್ಟ್ರಿ, ಐರನ್ ಓರು, ಸಿಮೆಂಟ್ ಇಂಡಸ್ಟ್ರಿ ಫಾರ್ ಹೆವಿ ಲೋಡ್ಸಿಗೆ ಕ್ಯಾರಿ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನಮಗೆ ಆ್ಯಡ್ ಬ್ಲೂ ಅಂತೇಳಿ ಎಕ್ಸಾಸ್ಟ್ ಸಿಸ್ಟಮಲ್ಲಿ ಇದು ಆ್ಯಡ್ ಬ್ಲೂಸ್ ಯೂಸ್ ಮಾಡ್ತೀವಿ. ಇಲ್ಲಿ ನೋಡ್ಬೋದು 120H 24 ವೋಲ್ಟ್ಸ್ ಬ್ಯಾಟ್ರಿ ಇರುತ್ತೆ. ಇಲ್ಲಿ ಬ್ಯಾಟ್ರಿ ಕೆಳಗಡೆ ಒಂದು ರೆಡ್ ಕಲರ್ ನಾಬ್ ಇದೆಲ್ಲ ಅದು ಬ್ಯಾಟ್ರಿ ಕಟ್ ಆಫ್ ಸ್ವಿಚ್ ಅಂತ ಕರೀತಾರೆ. ಏನಾದರೂ ಪ್ರಾಬ್ಲಮ್ ಇದ್ದಾಗ ಅದು ಆಫ್ ಮಾಡಿದಾಗ ಇಂಜನ್ ಆಫ್ ಆಗಿಬಿಡ್ತತ್ತ. ಸೊ ನಮಗೇನಾದರೂ ಇಂಜನ್ ರಿಪೇರಿ ಇತ್ತು ಏನಾದರೂ ಅಂದರೆ ಟಿಲ್ಟಿಂಗ್ ಮಾಡ್ಕೊಳಕ್ಕೆ ಅದು ಒಂದು ರಾಡ್ ಇರುತ್ತೆ, ಅದನ್ನು ಲಾಕ್ ಮಾಡಿಬಿಟ್ಟು ಪಂಪಿಂಗ್ ಮಾಡಿದರೆ ಕ್ಯಾಬಿನ್ ಲಿಫ್ಟ್ ಆಗ್ತದೆ. ನಾಳೆ ಏರ್ ಫಿಲ್ಟರ್ ಕ್ಲೀನಿಂಗ್ ಆಗಲಿ ಏನಾದರೂ ಇಂಜಿನ್ ಮೇಂಟೆನೆನ್ಸ್ ಮಾಡೋದಿದ್ದರೆ ಅದರಿಂದ ನಾವು ಲಿಫ್ಟ್ ಮಾಡ್ಕೋಬೋದು. ಸೊ ಇದೆಲ್ಲನೂ ಅದ್ರ ಟೆಕ್ನಿಕಲ್ ಡೇಟಾ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ, ಬ್ಯಾಟ್ರಿದಾಗಲಿ ಚಾಸಿದಾಗಲಿ ಕಟ್ ಆಫ್ ಸ್ವಿಚ್ದಾಗಲಿ ಎಲ್ಲದನ್ನು. ಸೊ ಇಲ್ಲಿ ನೋಡ್ಬೋದು ಹೆವಿ ಡ್ಯೂಟಿ ಫ್ರೇಮ್ ವಿತ್ ಬ್ರ್ಯಾಕೆಟ್. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಈಸಿ ಮೇಂಟೆನೆನ್ಸು ವಿತ್ ಲಿಫ್ಟ್ ರ್ಯಾಂಪ್ ಹೆವಿ ಇರುತ್ತೆ. ಸೊ ಎಷ್ಟೇ ಲೋಡ್ ಹಾಕಿದ್ರೂ ಹೈವರ್ ರ್ಯಾಂಪು ವರ್ಕಿಂಗ್ ಕಂಡೀಷನಲ್ಲಿ ನಂಬರ್ 1. ಸೊ ಅದಕ್ಕೋಸ್ಕರ ನಮ್ಮ ಇಂಡಿಯನ್ ಮೈನಿಂಗ್ ಇಂಡಸ್ಟ್ರಿನಲ್ಲಿ ಭಾರತ್ ಬೆಂಜ್ ಇರ್ಬೋದು, ಟಾಟಾ ಇರ್ಬೋದು, ಲೈಲ್ಯಾಂಡ್ ಇರ್ಬೋದು, ಬಟ್ ಹೈವರ್ ರ್ಯಾಂಪ್ ಅಂತೂ ಕಂಪಲ್ಸರಿ ಇರುತ್ತೆ. ಯಾಕಂದರೆ ಅವ್ರದ್ದು ಕಂಪಲ್ಸರಿ ಮೇಂಟೆನೆನ್ಸ್ ಫ್ರೀ ವೆಹಿಕಲ್ಸು. ಸೊ ಇಲ್ಲಿ ನೋಡಿದಾಗ ಇಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು ಇದರಲ್ಲಿ ನಮಗೆ OM 926 BS6 OBD-ನಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಫ್ರಂಟ್ ಪ್ಯಾರಾಬಲಿಕ್ ಸಸ್ಪೆನ್ಷನ್ ಇದೆ. ಆಮೇಲೆ ಇಲ್ಲಿ ಫ್ಯೂಯಲ್ ಫಿಲ್ಟ್ರ್ ಕೊಟ್ಟಿದ್ದಾನೆ. ಯಾಕೆ ಅಂತಂದರೆ ಇನ್ ಕೇಸ್ ಏನಾದರೂ ಡೀಸೆಲ್ ಸರಿಯಾಗಿ ಡಸ್ಟ್ ಗಿಸ್ಟ್ ಎಂಟರ್ ಆದರೆ ಇಲ್ಲಿ ಪ್ಯೂರಿಫೈ ಮಾಡಿ ಓನ್ಲಿ ಕ್ಲೀನ್ ಡೀಸೆಲ್ಲು ಇಂಜಿನಿಗೆ ಕಳಿಸುತ್ತೆ. ಸೊ ಇನ್ ಕೇಸ್ ಏರ್ ಲಾಕ್ ಆಯ್ತು ಏನಾದರೂ ನಾವು ಪಂಪಿಂಗ್ ಮಾಡ್ಕೋಬೋದು ಇಲ್ಲಿ. ಸೊ ಇದೆಲ್ಲದೂ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ. ಇಂಜಿನ್ ಪರ್ಫಾರ್ಮೆನ್ಸ್ ಆಗಲಿ, ಮೈಲೇಜ್ ಆಗಲಿ, ಲೋಡ್ ಕ್ಯಾರಿಂಗ್ ಕೆಪಾಸಿಟಿಯಲ್ಲಿ ಎಲ್ಲನೂ ಹೆವಿ ಇರುತ್ತೆ. ಸೊ ಇದರಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. 35 ಟನ್ನರ್ ಇದು 27 ಕ್ಯೂಬಿಕ್ ಮೀಟರ್ ಇರುತ್ತೆ. ದಿ ಭಾರತ್ ಬೆಂಜ್ ಈಸ್ ಬೆಸ್ಟ್ ವೆಹಿಕಲ್ ಫಾರ್ ಮೈನಿಂಗ್ ಇಂಡಸ್ಟ್ರಿ ಇರ್ಬೋದು, ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು, ಇನ್ನು ಸ್ಯಾಂಡ್ ಇರ್ಬೋದು, ಕನ್ಸ್ಟ್ರಕ್ಷನ್ ಸೈಟ್ ಇರ್ಬೋದು, ಎಲ್ಲಾದರೂ ಯೂಸ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಈ ಕ್ಯಾಬಿನ್ಗೆ ಬಂದಾಗ ಇದರಲ್ಲಿ ಹೆವಿ ಡ್ಯೂಟಿ ಏರ್ ಸಸ್ಪೆನ್ಷನ್ ಸೀಟ್ಸ್ ಇರುತ್ತೆ. ಪ್ಲಸ್ ಡೋರ್ ನೋಡ್ಬೋದು, ಕ್ಯಾಬಿನ್ ಒಳಗಡೆ ಸೈಡ್ ಬಾರ್ ನೋಡ್ಬೋದು, ಸೀಟ್ ನೋಡ್ಬೋದು, ಎಲ್ಲದೂ ಹೆವಿ ಇದೆ. ಆಮೇಲೆ ಕಂಫರ್ಟಲ್ಲಿ ನೋಡ್ರಿ ಇಲ್ಲಿ ಸಪೋರ್ಟಿಂಗ್ ಕೂಡ ಡ್ರೈವರ್ ಕೂಡ ಕಂಫರ್ಟಬುಲ್ಲಾಗಿ ಅಡ್ಜಸ್ಟಬಲ್ ಸೀಟ್ ಕೊಟ್ಟಾರ. ಸೊ ಡ್ರೈವರ್ ಸೈಡ್ ನೋಡಿದಾಗ ಏರ್ ಸಸ್ಪೆನ್ಷನ್ ಸೀಟು, ಏರ್ ಕಂಡೀಷನು, ಸೇಫ್ಟಿ ಬೆಲ್ಟು, ರೇರ್ ವ್ಯೂ ಕ್ಯಾಮ್ರಾ, ಪಾರ್ಕಿಂಗ್ ಸೆನ್ಸರು, DMS ಡ್ರೈವರ್ ಮಾನಿಟ್ರಿಂಗ್ ಸಿಸ್ಟಮು, ಎಕ್ಸಾಸ್ಟ್ ಎಲ್ಲ ಇರುತ್ತೆ. ಇಲ್ಲಿ ನೋಡ್ಬೋದು ಭಾರತ್ 6 ಅಂತಂದರೆ ಇದರಲ್ಲಿ 6th ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಸ್ಟಮಲ್ಲಿರುತ್ತೆ. ಹೆವಿ ಡ್ಯೂಟಿ ಬಂಪರು ವಿತ್ ಗ್ರಿಲ್ಲು ವಿತ್ ಸೇಫ್ಟಿ ಬಾರು. ಈ ಕೆಳಗಡೆ ನೋಡಿದಾಗ ರೇಡಿಯೇಟ್ರು, ಇಂಟರ್ಕೂಲರು, ಟರ್ಬೋ ಅದು ಎಲ್ಲದೂ ಹೆವಿ ಕೊಟ್ಟಾರ. ಏನೇ ಪ್ರಾಬ್ಲಮ್ ಆದ್ರೂ ಇದರಲ್ಲಿ ಏನೂ ಮುರಿಯಂಗಿಲ್ಲ. ಸೊ ಮುಂದೆ ಸೇಫ್ಟಿ ಬಾರ್ ಆಗಲಿ ಬಂಪರ್ ಆಗಲಿ ಹೆವಿ ಕೊಟ್ಟು ಕೆಳಗಡೆ ಒಂದು ಸೇಫ್ಟಿ ಪ್ರೊಟೆಕ್ಷನ್ ಕೊಟ್ಟಾರ. ಇನ್ ಕೇಸ್ ಏನಾದರೂ ಕಲ್ಲು ಬಡಿದ್ರೂ ಕೆಳಗಡೆ ಇಂಜಿನ್ಗಾಗಲಿ ಆಮೇಲೆ ರೇಡಿಯೇಟ್ರಿಗಾಗಲಿ ಕೂಲೆಂಟ್ ಏನು ಡ್ಯಾಮೇಜ್ ಆಗಲಾರ್ದು ಪ್ರೊಟೆಕ್ಟರ್ ಪ್ಲೇಟ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸೇಫ್ಟಿನಲ್ಲಿ ನಂಬರ್ 1, ಆಮೇಲೆ ಕಂಫರ್ಟಲ್ಲಿ ನಂಬರ್ 1, ಮೈಲೇಜಲ್ಲಿ ನಂಬರ್ 1. ಸೊ ಇಲ್ಲಿ ನೋಡ್ಬೋದು ನಾವು ಕ್ಯಾಬಿನಲ್ಲಿ ಬಂದಾಗ ನಮಗೆ ಕಾಣೋದೇನೋ ಏರ್ ಸಸ್ಪೆನ್ಷನ್ ನೋಡ್ರಿ, ಅಡ್ಜಸ್ಟಬಲ್ ಸೀಟ್ ವಿತ್ ಸ್ಟೀರಿಂಗ್,
ಟೆಲಿಸ್ಕೋಪಿಕ್ ಸಿಲಿಂಡರ್ ವಿತ್ ಸ್ಟೀರಿಂಗ್ ಅಡ್ಜಸ್ಟ್ ಮಾಡ್ಕೋಬೋದು, ಯಾವ ಹೈಟಿಗೆ ಯಾವ ವೆಯ್ಟಿಗೆ ಸೀಟ್ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಕೀ ಆನ್ ಮಾಡಿದ ತಕ್ಷಣ ಡಿಸ್ಪ್ಲೇನಲ್ಲಿ ನಮಗೆಲ್ಲ ಇನ್ಸ್ಟ್ರೂಮೆಂಟ್ಸ್ ಬರುತ್ತೆ. ಇದರಲ್ಲಿ ಕ್ಯಾಬಿನ್ ಒಳಗಡೆ ನೋಡಿದ್ರೆ ಸೂಪರ್ ಗುಡ್ ಮೈಲೇಜ್. ಆಮೇಲೆ ಇದರಲ್ಲಿ ಬಂದ್ಬಿಟ್ಟು EMS ಸಿಸ್ಟಮಲ್ಲೇ ವರ್ಕ್ ಆಗುತ್ತೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸಿಸ್ಟಮಲ್ಲಿ. ಕ್ಯಾಬಿನಲ್ಲಿ ಕಂಫರ್ಟ್ ಸೇಫ್ಟಿ ಇದೆ. ಕ್ಯಾಬಿನಲ್ಲಿ ಕಂಫರ್ಟ್ ಅಂತಂದರೆ ಒಂದು ಡ್ರೈವರಿಗೆ ಏರ್ ಸಸ್ಪೆನ್ಷನ್ ಸೀಟು, ಏರ್ ಕಂಡೀಷನ್, ಮ್ಯೂಸಿಕ್ ಸಿಸ್ಟಮು, ಸೀಟ್ ಬೆಲ್ಟ್, ರೇರ್ ವ್ಯೂ ಕ್ಯಾಮ್ರಾ, ಪ್ರಾಕ್ಸಿಮಿಟಿ ಸೆನ್ಸರ್, ಆ್ಯಸ್ ಪರ್ ಇಲ್ಲಿ ನೋಡ್ರಿ ನಮ್ಮ ಡ್ರೈವರ್ ಮಾನಿಟ್ರಿಂಗ್ ಸಿಸ್ಟಮ್. ಅದು ಗ್ಲಾಸ್ ಹತ್ರ ಕಾಣೋದು ಡ್ರೈವರ್ ಅಲರ್ಟ್ ಇದಾನ ಇಲ್ಲ ಮಲ್ಕೊಂಡಿದ್ದಾನ ವೀಕ್ ಆಗಿದಾನ ಅಂದ್ರೂ ಅಲರ್ಟ್ ಮಾಡುತ್ತೆ. ಸೊ ಇದೆಲ್ಲ ಅದು ನೋಡಿದ್ರೆ ಭಾರತ್ ಬಂದ್ ಈಸ್ ದಿ ಬೆಸ್ಟ್ ವೆಹಿಕಲ್ ಫಾರ್ ಇಂಡಿಯನ್ ರೋಡ್ ಕಂಡೀಷನ್ಸು. ಇಟ್ ಸೂಟಬಲ್ ಫಾರ್ ಮೈನಿಂಗ್ ಇಂಡಸ್ಟ್ರಿ ಇರ್ಬೋದು, ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು. ಇದು ಯೂಸ್ ಮಾಡೋಕ್ಕೆ ವೆರಿ ಗುಡ್. ಆಮೇಲೆ ಈಸಿಲಿ ಮೇಂಟೆನೆನ್ಸ್ ಅಂತಲೂ ಪ್ರೂವ್ ಆಗಿದೆ. ಅದಕ್ಕೋಸ್ಕರನೇ ಇಲ್ಲಿ ನೋಡ್ಬೋದು. ಸೊ ನಮ್ಮದು AC ಆನ್ ಮಾಡೋದು ಹೆಂಗೆ, ಅದು ಕಂಟ್ರೋಲ್ಸು, ಫೈರ್ ಎಕ್ಸ್ಟಿಂಗ್ವಿಷರು, ಆಮೇಲೆ ವಿಂಡ್ಶೀಲ್ಡ್ ಬಟನು, ಆಮೇಲೆ ರೇರ್ ವ್ಯೂ ಕ್ಯಾಮರಾ. ಬ್ಯಾಕಲ್ಲಿ ಯಾರೋ ಬಂದರೆ ಇಲ್ಲಿ ಡ್ರೈವರಿಗೆ ಮಾನಿಟ್ರಲ್ಲಿ ಬೀಪ್ ಹೊಡೆದು ಯಾರೋ ಬರ್ತಾಯಿದ್ದಾರಂತ ಮೆಸೇಜ್ ಮಾಡುತ್ತೆ. ಸೊ ಇದೆಲ್ಲದು ಸೇಫ್ಟಿ ಪರಲ್ಲಿ. ಆಮೇಲೆ ಇಲ್ಲಿ ನೋಡ್ಬೋದು 10 ಗೇರ್ ಇದು, 9 ಫಾರ್ವರ್ಡ್ 1 ರಿವರ್ಸ್ ಇರುತ್ತೆ. ಸೊ ಡ್ರೈವರ್ ಕಂಫರ್ಟಲ್ಲಿ ಸೇಫ್ಟಿ ಪ್ಲಸ್ ಕಂಫರ್ಟು ವಿತ್ ಮೈಲೇಜ್ ಇರುತ್ತೆ. ಇದಕ್ಕೋಸ್ಕರನೇ ಭಾರತ್ ಬೆಂಜ್ ಈಸ್ ದಿ ಬೆಸ್ಟ್ ವೆಹಿಕಲ್ ಸೂಟೆಡ್ ಫಾರ್ ಇಂಡಿಯನ್ ರೋಡ್ ಕಂಡೀಷನ್ಸ್ ಅಂತ ಪ್ರೂವ್ ಆಗಿದೆ. ಟಾಟಾ ಇರ್ಬೋದು, ಲೈಲ್ಯಾಂಡ್ ಇರ್ಬೋದು. ಇಲ್ಲಿ ನೋಡ್ಬೋದು ಭಾರತ್ ಬೆಂಜ್ ಟ್ರಕ್ಸ್ ಕನ್ಸ್ಟ್ರಕ್ಷನ್ ಸೈಟ್, ಸ್ಯಾಂಡ್, ಗ್ರಾವಲ್, ಬ್ಲೂ ಮೆಟಲ್, ಗುಡ್ ಗ್ರೇವಿಟಬಿಲಿಟಿ 54% ಇರುತ್ತೆ. ಅದಕ್ಕೋಸ್ಕರ ಇದು ಮೈನಿಂಗಲ್ಲಿ 100% ಸೇಫ್ಟಿ ಕಂಫರ್ಟಲ್ಲಿ ಕ್ಲಿಕ್ ಆಗಿರೋದು. ಸೊ ಈ ವಿಡಿಯೋ ಲೈಕ್ ಆದರೆ ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.